ಹಾಯ್ ಫ್ರೆಂಡ್ಸ್, ಭೂಗತ ಪಾತಕಿ ಕೊತ್ವಾಲ್ ರಾಮಚಂದ್ರ ಬಗ್ಗೆ ನಿಮಗೆಷ್ಟು ಗೊತ್ತು? ಈತ ಶಿವಮೊಗ್ಗದಲ್ಲಿ ಹುಟ್ಟಿ ಬೆಂಗಳೂರು ಆಳಿದ್ದು ಹೇಗೆ? ಕಾಂಗ್ರೆಸ್ಗೂ ಕೊತ್ವಾಲ್ ರಾಮಚಂದ್ರಗೂ ಇರೋ ನಂಟು ಏನು? ಡಿಕೆಶಿಯನ್ನು ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅನ್ನೋದು ಯಾಕೆ? ಸಿಎಂ ಆಗಿದ್ದ ರಾಮಕೃಷ್ಣ ಹೆಗಡೆ ಶರ್ಟ್ ಹರಿದಿದ್ಯಾಕೆ ಕೊತ್ವಾಲ್ ರಾಮಚಂದ್ರ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕೊತ್ವಾಲ್ ರಾಮಚಂದ್ರನ ಆರಂಭಿಕ ಜೀವನ. ಕೊತ್ವಾಲ್ ರಾಮಚಂದ್ರ ಶಿವಮೊಗ್ಗದ ಶಿಕಾರಿಪುರ ಬಳಿ ಜನಿಸಿದ. ಇವನ ಜನ್ಮ ದಿನಾಂಕ, ತಂದೆ ತಾಯಿಯ ಹೆಸರಿನ ಬಗ್ಗೆ ಮಾಹಿತಿ ಲಭ್ಯವಿಲ್ಲ. ಒಟ್ನಲ್ಲಿ ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿದ ಈತ ಬಾಲ್ಯದ ಶಿಕ್ಷಣ ಶಿವಮೊಗ್ಗದಲ್ಲೇ ಮುಗಿಸಿದ. ಚಿಕ್ಕಂದಿನಲ್ಲೇ ಮೊಂಡನಂತಿದ್ದ ಈತ ಯಾರಿಗೂ ಬೊಕ್ತಿರ್ಲಿಲ್ಲ. ನಂತರ ಇಂಡಿಯನ್ ನೇವಿಗೆ ಸೆಲೆಕ್ಟ್ ಆಗಿ ಕೆಲಸಕ್ಕೆ ಹೋದ. ಆದ್ರೆ ಅಲ್ಲಿನ ಶಿಸ್ತು ರೂಲ್ಸ್ಗಳನ್ನು ಪಾಲಿಸೋಕೆ ಆಗ್ಲಿಲ್ಲ. ಹೀಗಾಗಿ ನೇವಿ ಕೆಲಸ ಬಿಟ್ಟು ಓಡಿ ಬಂದ. ಹೇಳದೆ ಕೇಳದೆ ಕೆಲಸ ಬಿಟ್ಟು ಓಡಿ ಹೋದ್ರೆ ಅಂತವರನ್ನು ಡೆಸರ್ಟರ್ ಅಂತ ಘೋಷಿಸಲಾಗುತ್ತೆ. ಅದೇ ರೀತಿ ಕೊತ್ವಾಲ್ ರಾಮಚಂದ್ರನನ್ನು ಡೆಸರ್ಟರ್ ಅಂತ ಘೋಷಿಸಲಾಯಿತು. ಮನೆಗೆ ಸೇರಿಸಲಿಲ್ಲ, ಕೆಲಸ ಇರಲಿಲ್ಲ. ಕೆಲಸ ಬಿಟ್ಟು ಬಂದ ಮಗನನ್ನು ತಂದೆ ತಾಯಿ ಮನೆಗೆ ಸೇರಿಸಲಿಲ್ಲ. ಹೀಗಾಗಿ ಬೆಂಗಳೂರಿಗೆ ಬಂದ ಕೊತ್ವಾಲ್ ರಾಮಚಂದ್ರ ದರೋಡೆ, ಸುಲಿಗೆ, ಕಳ್ಳತನ ಅದು ಇದು ಮಾಡ್ಕೊಂಡು ಕಾಲ ಕಳೆಯೋಕೆ ಶುರು ಮಾಡ್ದ. ಒಂದ್ ಕಡೆ ಜೈರಾಜ್ ಸುಲಿಗೆ ದರೋಡೆಗಳಲ್ಲಿ ತೊಡಗಿಸಿಕೊಂಡಿದ್ರೆ ಮತ್ತೊಂದ್ ಕಡೆ ಕೊತ್ವಾಲ್ ರಾಮಚಂದ್ರನ ಹಾವಳಿ ಶುರುವಾಯ್ತು. ಇಬ್ಬರು ಸ್ನೇಹಿತರೂ ಆಗಿದ್ರು. 30ಕ್ಕೂ ಹೆಚ್ಚು ಕೇಸ್ಗಳು ಈತನ ಮೇಲೆ ದಾಖಲಾದ್ವು. ಆಗ ಬೆಂಗಳೂರು ಇಷ್ಟು ಬೆಳೆದಿರ್ಲಿಲ್ಲ. ಸಂಜೆ ಆಗ್ತಿದ್ದಂತೆ ರೋಡಲ್ಲಿ ಓಡಾಡೋ ಹೆಣ್ಮಕ್ಕಳ ಮೇಲೆ ಎರಗಿ ದೌರ್ಜನ್ಯ ಎಸಗ್ತಿದ್ದ. ಹೀಗಿದ್ದ ಈತನನ್ನು ಹಿಡಿದ ಪೊಲೀಸರು ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ರು. ಪೊಲೀಸರ ಲಾಠಿ, ಬೂಟೇಟಿನ ಕರಾಮತ್ತು ಹೇಗಿತ್ತು ಅಂದ್ರೆ ಬೆಂಗಳೂರು ಸಹವಾಸವೇ ಬೇಡ ಅಂತ ಕೊತ್ವಾಲ್ ಶಿವಮೊಗ್ಗಕ್ಕೆ ಓಡಿ ಹೋದ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು ಅಂಗಡಿ ಇಟ್ಕೊಂಡು ಜೀವನ ನಡೆಸೋಕೆ ಶುರು ಮಾಡಿದ. ಚಿಕ್ಕಮಗಳೂರಿನಲ್ಲಿ ಎಲೆಕ್ಷನ್ಗೆ ನಿಂತ ಇಂದಿರಾ, ಜೈರಾಜ್ಗೆ ಬದಲಾಗಿ ಬಂದ ಕೊತ್ವಾಲ್. ಆಗಾಗಲೇ ಮಾಡಬಾರದ್ದು ಮಾಡಿ ಜೈರಾಜ್ ಜೈಲು ಪಾಲಾಗಿದ್ದ. 1978ರಲ್ಲಿ ಇಂದಿರಾ ಗಾಂಧಿ ಚಿಕ್ಕಮಗಳೂರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಆದ್ರೆ ಚುನಾವಣೆಯಲ್ಲಿ ಹೆಲ್ಪ್ ಮಾಡ್ತಿದ್ದ ಜೈರಾಜ್ ಜೈಲಿನಲ್ಲಿದ್ದ. ಹೀಗಾಗಿ ಕಾಂಗ್ರೆಸ್ ನಾಯಕರಾದ BK ಹರಿಪ್ರಸಾದ್, LN ಮೂರ್ತಿ ಸೇರಿದಂತೆ ಹಲವು ನಾಯಕರ ಕಣ್ಣು ಬಿದ್ದಿದ್ದು ಈ ಕೊತ್ವಾಲ್ ರಾಮಚಂದ್ರನ ಮೇಲೆ. ಶಿವಮೊಗ್ಗದಿಂದ ಆತನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ರು ಅಂತ ಮಾಜಿ ಭೂಗತ ಪಾತಕಿ ಬಚ್ಚನ್ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗೆ ಕೊತ್ವಾಲ್ ರಾಮಚಂದ್ರಗೆ ಕಾಂಗ್ರೆಸ್ ನಾಯಕರ ಜೊತೆ ಲಿಂಕ್ ಬೆಳೀತು. ಕೊತ್ವಾಲ್ ರಾಮಚಂದ್ರನನ್ನು ಬೆಂಗಳೂರಿಗೆ ಕರ್ಕೊಂಡ್ ಬಂದ LN ಮೂರ್ತಿ ಮತ್ತು BK ಹರಿಪ್ರಸಾದ್ ಜೊತೆ DK ಶಿವಕುಮಾರ್ ಕ್ಲೋಸ್ ಆಗಿದ್ರು. ಹೀಗೆ ಇಂಡೈರೆಕ್ಟ್ ಆಗಿ ಕೊತ್ವಾಲ್ ಹೆಸರಿನ ಜೊತೆಗೆ DK ಶಿವಕುಮಾರ್ ಹೆಸರು ಕೂಡ ತಳುಕು ಹಾಕಿಕೊಳ್ತು. ಆಯಿಲ್ ದಂಧೆಯ ದುಡ್ಡು ಕೊಬ್ಬಿದ ಕೊತ್ವಾಲ್. ಆಗಾಗಲೇ ಆಯಿಲ್ ಕುಮಾರನ ಆಯಿಲ್ ದಂಧೆ ಕೂಡ ದೊಡ್ಡದಾಗಿ ಬೆಳೆದಿತ್ತು. ಆದ್ರೆ ಆಯಿಲ್ ಕುಮಾರನಿಗೆ ಮಚ್ಚು ಹಿಡಿದು ಕುಸ್ತಿಗಿಳಿಯೋ ಗುಂಡಿಗೆ ಇರಲಿಲ್ಲ. ಹೀಗಾಗಿ ಲೋಕಲ್ ಪುಡಿ ರೌಡಿಗಳು ಆತನ ಬಳಿ ಹಫ್ತಾ ವಸೂಲಿ ಮಾಡ್ತಿದ್ರು. ಪುಡಿ ರೌಡಿಗಳಿಗೆ ದುಡ್ಡು ಕೊಟ್ಟು ಸುಸ್ತಾದ ಆಯಿಲ್ ಕುಮಾರ ಕೊತ್ವಾಲ್ ರಾಮಚಂದ್ರನನ್ನು ದೊಡ್ಡ ರೌಡಿಯನ್ನಾಗಿ ಬೆಳೆಸೋ ಪ್ಲಾನ್ ಮಾಡಿದ. 100 ಪುಡಿ ರೌಡಿಗಳಿಗೆ ದುಡ್ಡು ಕೊಡೋ ಬದಲು ಎಲ್ಲರನ್ನೂ ಮೀರಿಸಬಲ್ಲ ಈ ಕೊತ್ವಾಲ್ಗೆ ಹಫ್ತಾ ಕೊಡೋಕೆ ಶುರು ಮಾಡ್ದ. ಇದರಿಂದ ಬೆಂಗಳೂರು ಭೂಗತ ಲೋಕದಲ್ಲಿ ಕೊತ್ವಾಲ್ ರಾಮಚಂದ್ರ ತುಂಬಾ ವೇಗವಾಗಿ ಬೆಳೆಯೋಕೆ ಶುರು ಮಾಡಿದ. ಅತ್ತ ಜೈರಾಜ್ ಇನ್ನೂ ಜೈಲಿನಲ್ಲೇ ಇದ್ದ. ಕಾವೇರಿ ಗೆಸ್ಟ್ ಹೌಸೇ ಕೊತ್ವಾಲ್ ಅಡ್ಡ. ಸಿಎಂ ಹೆಗಡೆ ಶರ್ಟ್ ಹರಿದಿದ್ದ ಪಾತಕಿ. ರಾಜಕೀಯ ನಾಯಕರ ಸಖ್ಯ ಬೆಳೆಸಿಕೊಂಡ ಕೊತ್ವಾಲ್ ರಾಮಚಂದ್ರ ಕಾವೇರಿ ಗೆಸ್ಟ್ ಹೌಸ್ ಅನ್ನೇ ತನ್ನ ಅಡ್ಡ ಮಾಡಿಕೊಂಡಿದ್ದ. ಈ ನಡುವೆ 1983ರಲ್ಲಿ ಜನತಾ ಪಕ್ಷ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿ ರಾಮಕೃಷ್ಣ ಹೆಗಡೆ ಸಿಎಂ ಆದ್ರು. ಅವರು ರೌಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾದ್ರು. ಆಗ ಒಂದಿನ ನೇರವಾಗಿ ಸಿಎಂ ಹೆಗಡೆ ಅವರ ಮಗಳ ಬ್ಯೂಟಿ ಪಾರ್ಲರ್ಗೆ ನುಗ್ಗಿ ಗಲಾಟೆ ಮಾಡಿ ಬೆದರಿಕೆ ಹಾಕಿದ. ನನ್ ಸುದ್ದಿಗೆ ಬರ್ಬೇಡ ಅಂತ ನಿನ್ನಪ್ಪಂಗೆ ಹೇಳು ಅಂತ ವಾರ್ನಿಂಗ್ ಕೊಟ್ಟ. ಇಷ್ಟಕ್ಕೆ ಸುಮ್ಮನಾಗದ ಹುಂಬಾ ಕೊತ್ವಾಲ್ ಸ್ವಲ್ಪ ದಿನಗಳ ನಂತರ ವಿಧಾನಸೌಧಕ್ಕೂ ನುಗ್ಗಿದ. ಸಿಎಂ ರಾಮಕೃಷ್ಣ ಹೆಗಡೆ ಚೇಂಬರ್ಗೆ ಹೋಗಿ ಕೂತ. ನನ್ನ ವಿರುದ್ಧ ಯಾವುದೇ ಕೇಸ್ ಹಾಕಬಾರ್ದು ಅಂತ ಗದರಿಸಿದ. ಅಲ್ಲದೆ ರಾಮಕೃಷ್ಣ ಹೆಗಡೆ ಅವರ ಶರ್ಟ್ ಹರಿದು ಹಾಕಿ ಕತ್ತಿಗೆ ಮಚ್ಚು ಇಟ್ಟು ದಾಂಧಲೆ ಮಾಡಿಬಿಟ್ಟ. ಇಷ್ಟು ದೊಡ್ಡ ಘಟನೆಯಾದ್ರೂ ರಾಮಕೃಷ್ಣ ಹೆಗಡೆ ಈ ವಿಚಾರವನ್ನು ಹೊರಗೆ ಲೀಕ್ ಮಾಡಲಿಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಸಿಎಂಗೆ ರಕ್ಷಣೆ ಇಲ್ಲದಿದ್ರೆ ಉಳಿದವರ ಕತೆ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ.
ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನೋ ಭಯ ಅವರಲ್ಲಿತ್ತು. ಕೊತ್ವಾಲ್ಗೆ ಸ್ಕೆಚ್ ಹಾಕಲು ರೆಡಿ ಆಯ್ತು ತಂಡ. ಸಿಎಂ ರಾಮಕೃಷ್ಣ ಹೆಗಡೆ ಪೊಲೀಸರನ್ನು ಕರೆಸಿ ಹೇಗಾದ್ರೂ ಮಾಡಿ ಕೊತ್ವಾಲ್ಗೆ ಕೆಡ್ಡ ತೋಡ್ಬೇಕು ಅಂತ ಖಡಕ್ ಸೂಚನೆ ಕೊಟ್ರು. ಆಗ 1985ರಲ್ಲಿ ರೆಡಿ ಆಗಿದ್ದೆ ಆಂಟಿ ರೌಡಿ ಸ್ಕ್ವಾಡ್. ಆದ್ರೆ ಕೊತ್ವಾಲ್ನನ್ನು ಕಂಡು ಹಿಡಿಯೋದು ಹೇಗೆ? ಆತನ ಒಂದೇ ಒಂದು ಫೋಟೋ ಕೂಡ ಪೊಲೀಸರ ಬಳಿ ಇರಲಿಲ್ಲ. ಆತ ಆಗಾಗ್ಗೆ ಕಾವೇರಿ ಗೆಸ್ಟ್ ಹೌಸ್ಗೆ ಬಂದು ಹೋಗ್ತಿದ್ದ ಅನ್ನೋದು ಬಿಟ್ರೆ ಆತ ಎಲ್ಲಿ ಮಲಗ್ತಾನೆ, ಬೇರೆ ಟೈಮಲ್ಲಿ ಎಲ್ಲಿ ಇರ್ತಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಕೊತ್ವಾಲ್ ಪರಮಾಪ್ತ ಶಿಷ್ಯನಾದ ಸೀತಾರಾಮ್ ಶೆಟ್ಟಿಯೇ ಎಲ್ಲ ವ್ಯವಹಾರಗಳನ್ನ ನೋಡಿಕೊಳ್ತಿದ್ದ. ಕೊತ್ವಾಲ್ ಎಷ್ಟು ಹುಷಾರಾಗಿ ಇರ್ತಿದ್ದ ಅಂದ್ರೆ ಆತ ಬುಲೆಟ್ ಬೈಕ್ ನಲ್ಲಿ ಓಡಾಡ್ತಿದ್ದ. ಬೈಕನ್ನು ನಿಲ್ಲಿಸಿದ್ರೂ ಆಫ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಪೊಲೀಸರು ಯಾರಾದ್ರೂ ಬಂದ್ರೆ ಕೂಡಲೇ ಎಸ್ಕೇಪ್ ಆಗ್ಬೋದು ಅನ್ನೋದು ಆತನ ಪ್ಲಾನ್ ಆಗಿತ್ತು. ಕಮಿಷನರ್ ಆಫೀಸ್ ನಲ್ಲಿ ಏನೇ ಮೀಟಿಂಗ್ ಆದ್ರೂ ಅದರ ಮೆಸೇಜ್ ಕೊತ್ವಾಲ್ಗೆ ಹೋಗ್ತಿತ್ತು. ಅಷ್ಟು ನೆಟ್ವರ್ಕ್ ಹೊಂದಿದ್ದ ಈ ಕೊತ್ವಾಲ್ ರಾಮಚಂದ್ರ ಅರೆಸ್ಟ್ ಮಾಡಿದ್ರು ಕೂಡಲೇ ರಿಲೀಸ್ ಮಾಡ್ಬೇಕು ಅಂತ ಫೋನ್ ಬರ್ತಿತ್ತು. ದಕ್ಷಿಣದಲ್ಲಿ ಜೈರಾಜ್ ಕಂಟ್ರೋಲ್ ಇದ್ರೆ ಬೆಂಗಳೂರು ಉತ್ತರದಲ್ಲಿ ಕೊತ್ವಾಲ್ ರಾಮಚಂದ್ರನ ಕಂಟ್ರೋಲ್ ಇತ್ತು. ಕೊತ್ವಾಲ್ ಮುಗಿಸಲು ರೆಡಿ ಆಯ್ತು ಪ್ಲಾನ್. 1985ರಲ್ಲಿ ಜೈರಾಜ್ ಜೈಲಿನಿಂದ ಬಿಡುಗಡೆಯಾದ್ಮೇಲೆ ಇಡೀ ಬೆಂಗಳೂರನ್ನೇ ಕಂಟ್ರೋಲ್ಗೆ ತಗೊಳ್ಳೋ ಪ್ಲಾನ್ ಮಾಡ್ದ. ಈ ವಿಷಯ ಗೊತ್ತಾಗಿ ಕೊತ್ವಾಲ್ ರಾಮಚಂದ್ರ ಜೈರಾಜ್ ಮೇಲೆ ಕಾನಿಷ್ಕಾ ಹೋಟೆಲ್ನಲ್ಲಿ ಅಟ್ಯಾಕ್ ಮಾಡ್ದ. ಆದ್ರೆ ಅದು ಫ್ಲಾಪ್ ಆಯ್ತು. ಮತ್ತೊಂದ್ ಕಡೆ ಕೊತ್ವಾಲ್ ರಾಮಚಂದ್ರನಿಗೆ ಗೊತ್ತಿಲ್ಲದೆ ಆತನ ವಿರುದ್ಧ ಒಂದು ತಂಡ ರೆಡಿಯಾಗಿತ್ತು. ಅದೇ ಅಗ್ನಿ ಶ್ರೀಧರ್, ಅವರ ಸ್ನೇಹಿತ ಬಚ್ಚನ್ ಮತ್ತು ವರದರಾಜ್. ತನ್ನ ತಮ್ಮನ ಮೇಲೆ ಕೊತ್ವಾಲ್ ಅಟ್ಯಾಕ್ ಮಾಡ್ದ ಅನ್ನೋ ಸಿಟ್ಟು ಶ್ರೀಧರ್ಗಿತ್ತು. ಹೀಗಾಗಿ ರಿವೆಂಜ್ಗೆ ಸರಿಯಾದ ಟೈಮ್ಗಾಗಿ ಕಾಯ್ತಿದ್ರು. ಮತ್ತೊಂದ್ ಕಡೆ ಶ್ರೀಮಂತ ಉದ್ಯಮಿ ಮಗ ವರದರಾಜ್ ಒಂದ್ ಹುಡುಗಿನ ಪ್ರೀತಿಸಿದ್ರು. ಆದ್ರೆ ಪ್ರೀತಿಗೊಪ್ಪದ ತಂದೆ ಕೊತ್ವಾಲ್ ಮೂಲಕ ಹುಡುಗಿಗೆ ಹೆದರಿಸಿದ್ರು. ಹೀಗಾಗಿ ವರದರಾಜ್ ಕೂಡ ಕೊತ್ವಾಲ್ ವಿರುದ್ಧ ಸೇಡಿಗಾಗಿ ಹಾತೊರೆಯುತ್ತಿದ್ರು. ಹೀಗಾಗಿ ಕೊತ್ವಾಲ್ ಜೊತೆಯಲ್ಲೇ ಇದ್ದು ಆತನನ್ನ ಹೊಡೆಯೋಣ ಅಂತ ಅಗ್ನಿ ಶ್ರೀಧರ್, ವರದರಾಜ್ ಮತ್ತು ಬಚ್ಚನ್ ಪ್ಲಾನ್ ಮಾಡಿದ್ರು. ಅಲ್ಲದೆ ಆತನ ಗ್ಯಾಂಗ್ ಸೇರ್ಕೊಂಡ್ರು. ಕೊತ್ವಾಲನ ನಂಬಿಕಸ್ಥರು ಎನಿಸಿಕೊಂಡ್ರು. ಇವರಿಗೆ ಕೊತ್ವಾಲ್ ಮುಗಿಸಲು ಜೈರಾಜ್ ಸಪೋರ್ಟ್ ಕೂಡ ಇತ್ತು. ಫಾರ್ಮ್ ಹೌಸ್ ನಲ್ಲಿ ಅವಿತಾ ಕೊತ್ವಾಲ್, ಅಲ್ಲೇ ಪಾತಕಿಗೆ ರೆಡಿ ಆಗಿತ್ತು ಕೆಡ್ಡ. ನಂತರದಲ್ಲಿ ಕೊತ್ವಾಲ್ ರಾಮಚಂದ್ರಗೆ ಸ್ವಲ್ಪ ದಿನ ಅಂಡರ್ ಗ್ರೌಂಡ್ ಆಗಲು ಅಡ್ಡ ಬೇಕಾಗಿತ್ತು. ಹೀಗಾಗಿ ಅಲ್ಲಾಳಸಂದ್ರದಲ್ಲಿದ್ದ ವರದರಾಜ್ ಪರಿಚಯಸ್ಥರ ಒಂದು ಫಾರ್ಮ್ ಹೌಸ್ಗೆ ಹೋದ್ರು. ಅವತ್ತು ಕೊತ್ವಾಲ್ ಜೊತೆಗೆ ವರದರಾಜ್, ಬಚ್ಚನ್, ಶ್ರೀಧರ್ ಮತ್ತು ಸೀತಾರಾಮ್ ಶೆಟ್ಟಿ ಇದ್ರು. ಅಷ್ಟು ನಿಷ್ಠೆಯಿಂದ ಇದ್ರು ಕೊನೆಗೆ ಸೀತಾರಾಮ್ ಶೆಟ್ಟಿಯನ್ನೇ ಕೊಂದು ಆ ಆರೋಪ ಜೈರಾಜ್ ಮೇಲೆ ಹಾಕೋದು. ಜೈರಾಜ್ ಜೈಲಿಗೆ ಹೋದ್ಮೇಲೆ ತಾನೇ ಡಾನ್ ಆಗ್ತೀನಿ ಅನ್ನೋ ಪ್ಲಾನ್ ಮಾಡಿದ್ದ ಕೊತ್ವಾಲ್. ಆದ್ರೆ ಈ ವಿಷಯ ಸೀತಾರಾಮ್ ಶೆಟ್ಟಿಗೆ ಗೊತ್ತಾಯ್ತು. ಹೀಗಾಗಿ ಶ್ರೀಧರ್, ವರದರಾಜ್, ಬಚ್ಚನ್ ಬಂದಿರೋದು ಕೊತ್ವಾಲ್ ಮುಗಿಸೋಕೆ ಅಂತ ಗೊತ್ತಾದ ಕೂಡಲೇ ಸೀತಾರಾಮ್ ಶೆಟ್ಟಿ ಕೂಡ ಅವರ ಜೊತೆ ಸೇರಿಕೊಂಡ್ರು. ಒಂದಿನ ರಾತ್ರಿ ಟೈಮ್ ನೋಡಿ ಎಲ್ಲರೂ ಸೇರಿ ಕೊತ್ವಾಲ್ ರಾಮಚಂದ್ರನನ್ನ ಮುಗಿಸಿಬಿಟ್ರು. ಫ್ರೆಂಡ್ಸ್, ಹೀಗೆ ಬೆಂಗಳೂರು ಭೂಗತ ಜಗತ್ತು ಕಂಡ ನಟೋರಿಯಸ್ ರೌಡಿ ಕೊತ್ವಾಲ್ ರಾಮಚಂದ್ರನ ಅಂತ್ಯವಾಗಿತ್ತು. ಈ ಕೇಸ್ನಲ್ಲಿ ಜೈರಾಜ್, ಅಗ್ನಿ ಶ್ರೀಧರ್, ವರದರಾಜ್, ಬಚ್ಚನ್, ಸೀತಾರಾಮ್ ಶೆಟ್ಟಿ ಸೇರಿದಂತೆ ಹಲವರಿಗೆ ಜೈಲಾಯ್ತು. ಆದ್ರೆ ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಬೇಗನೆ ರಿಲೀಸ್ ಕೂಡ ಆದ್ರು. ಇನ್ನು ಫ್ರೆಂಡ್ಸ್, ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.